ಮತ್ತೊಮ್ಮೆ ಚಂದ್ರು ಕಿಚನ್ಗೆ ಎಲ್ಲರಿಗೂ ಸುಸ್ವಾಗತ. ಏನಪ್ಪ ವಿಡಿಯೋ ಹಾಕಿ 5 ದಿನ ಆಯಿತು, ಇನ್ನೂ ಯಾವುದೂ ವಿಡಿಯೋ ಹಾಕಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರೋ ನನ್ನ ಎಲ್ಲ ಫ್ರೆಂಡ್ಸ್ಗೂ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ಬರ್ತಾಯಿದ್ದೀನಿ. ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಇದು ಸ್ಪೆಷಲ್ ವಿಡಿಯೋ. ನಾಳೆ ಹಬ್ಬ ಇದೆ, ಸೊ ಹಾಗಾಗಿ ಇವತ್ತು ಆ ಹಬ್ಬಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ನಾನು ನಿಮಗೋಸ್ಕರ ತಂದಿದ್ದೀನಿ. ಏನಿರ್ಬೋದು ಆ ವಿಡಿಯೋ ಅಂದರೆ ಕೋಸಂಬರಿ, ಪಾನಕ, ಆಮೇಲೆ ನೀರು ಮಜ್ಜಿಗೆ. ಇದನ್ನು ನಾವು ಎಲ್ಲ ಕಡೆ ನೋಡಿದ್ದೀವಿ. ಬನ್ನಿ ಬಲ್ಕಲ್ಲಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ಯಾರು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಮಾಡ್ಕೊಳ್ಳಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಹೋಗ್ತೀನಿ. ಬನ್ನಿ ಯಾವ್ಯಾವ ಥರ ತರಕಾರಿನ ತೊಗೊಂಬಂದು ಕ್ಲೀನಾಗಿ ವಾಶ್ ಮಾಡಿಕೊಂಡು, ತರಕಾರಿ ತೊಳ್ಕೊಂಡು ಹೆಚ್ಕೊಂಡು ಏನೆಲ್ಲ ನಾವು ಮಾಡೋದು, ಯಾವ ಥರ ಮಾಡೋದು ಅನ್ನೋ ಪ್ರಾಸೆಸ್ನ ಸ್ಟೆಪ್ ಬೈ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಕೂಡ ನೋಟ್ ಮಾಡ್ಕೊಳ್ಳಿ, ಅದನ್ನೇ ಫಾಲೋ ಮಾಡ್ತಾ ಹೋಗಿ. ನೀವು ಈಸಿಯಾಗಿ 100ರಿಂದ 150 ಜನಕ್ಕೆ ಯಾವ ಥರ ಕೋಸಂಬರಿ, ಪಾನಕ, ನೀರು ಮಜ್ಜಿಗೆನ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು 10 kg ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸ್ಟೆಪ್ ಬೈ ಕಟ್ ಮಾಡ್ತಾ ಇದ್ದೀವಿ. ಕಟ್ ಮಾಡಿರೋಕ್ಕಂಥ ಕರ್ಬೂಜ ಹಣ್ಣನ್ನು ಎಲ್ಲದನ್ನು ತೊಗೊಂಡು ಬಂದು ಒಂದು ಮಿಕ್ಸಿ ಜಾರ್ಗೆ ಪೀಸ್ ಮಾಡಿ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸಿ ಮಾಡಿ ಅದನ್ನು ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಬೆಲ್ಲನ ಒಂದು 10 kg ಬೆಲ್ಲನ ನಾನು ಮೊದಲೇ ಅದನ್ನು ಪುಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೆನೆ ಹಾಕಿದ್ದೆ. ಅದನ್ನು ಇವಾಗ ಸೋಸ್ಕೋತಾ ಇದ್ದೀನಿ. ಅದರಲ್ಲಿ ಏನಾದರೂ ಕಲ್ಲಿದ್ದರೆ ಅದನ್ನು ಇಲ್ಲೇ ರಿಮೂವ್ ಮಾಡೋಣ ಅಂತ. ಇದ್ರ ಜೊತೆಗೆ ಒಂದು 50 ಏಲಕ್ಕಿಕಾಯಿ ತೊಗೊಂಡು ಒಂದು 250 ಗ್ರಾಮ್ ಸಕ್ಕರೆ ತೊಗೊಂಡು ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಆ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡು ಆಮೇಲೆ ಆ ನಿಂಬೆಹಣ್ಣಿನ ರಸನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 40ರಿಂದ 50 ಲೀಟ್ರ್ ನೀರನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಪಾನಕ ರೆಡಿ ಆಯಿತು. ನೆಕ್ಸ್ಟು ನೀರು ಮಜ್ಜಿಗೆ ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. 10 ಲೀಟರ್ ಮೊಸರನ್ನ ನಾನು ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು 250 ಗ್ರಾಮು ಜೀರಿಗೆ ಪೌಡ್ರನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು 2 ಸ್ಪೂನಷ್ಟು ಒಗ್ಗರಣೆನ ತೊಗೊಂಡಿದ್ದೀನಿ. ಇದೆಲ್ಲ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು 100 ಗ್ರಾಮಷ್ಟು ಹಸಿ ಶುಂಠಿ, ಆಮೇಲೆ ಒಂದು 100ರಿಂದ 200 ಗ್ರಾಮಷ್ಟು ಹಸಿಮೆಣಸಿಕಾಯಿ, ಆಮೇಲೆ ಅರ್ಧ ಕಟ್ಟಷ್ಟು ಕೊತ್ತಂಬರಿ, ಇದನ್ನೆಲ್ಲನೂ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿರೋದಕ್ಕೆ ನೆಕ್ಸ್ಟ್ ನಾವು 100-150 ಗ್ರಾಮಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮತ್ತೊಂದು ಸಲ ನಾವು ಮಿಕ್ಸ್ ಮಾಡಿ ಇದಕ್ಕೆ ಒಂದು 40ರಿಂದ 50 ಲೀಟ್ರಷ್ಟು ವಾಟ್ರನ್ನ ಮಿಕ್ಸ್ ಮಾಡಿಕೊಂಡ್ರೆ ಸುಮಾರು 150ರಿಂದ 200 ಜನಕ್ಕೆ ಸಫಿಷಿಯೆಂಟಾಗಿ ಮಜ್ಜಿಗೆ ರೆಡಿಯಾಗಿದೆ. ಈಗ ಬನ್ನಿ ಹೆಸರುಬೇಳೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ಒಂದು ಪಾತ್ರೆಯಲ್ಲಿ ನಾವು ಕಟ್ ಮಾಡಿರೋಂಥ ಎಲ್ಲ ಸೌತೆಕಾಯಿ, ಅಂದರೆ ಸುಮಾರು 16 kg ಸೌತೆಕಾಯಿ ತೊಗೊಂಡಿದ್ದೀವಿ. ಆಮೇಲೆ 5 kg ನಾವು ಬೇಳೆ ತೊಗೊಂಡಿದ್ದೀವಿ. ಅದನ್ನೆಲ್ಲದನ್ನು ಬೇಳೆನ ನೆನೆಸ್ಕೊಂಡಿದ್ದೀವಿ. ಜೊತೆಗೆ ಅದಕ್ಕೆ ಒಂದು 2 ಸ್ಪೂನಷ್ಟು ಒಗ್ಗರಣೆನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆ ಒಂದು 2 ಮಾವಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ವಿ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು ಆಪ್ಷನಲ್, ಬೇಕಾದರೆ ನೀವು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಇದ್ರ ಜೊತೆ ನಾವು ನೆಕ್ಸ್ಟ್ ಬಂದು ಇದಕ್ಕೆ ಮತ್ತೆ ನಾವು ಕಾಯಿ ತುರಿನ ಹಾಕ್ತಾಯಿದ್ವಿ. ಒಂದು 5ರಿಂದ 6 ಹೋಳು ಕಾಯಿ ತುರಿನ ತುರ್ಕೊಂಡು ಇಟ್ಕೊಂಡಿರಬೇಕು. ಅದನ್ನು ಈ ಪಾತ್ರೆಗೆ ಮಿಕ್ಸ್ ಮಾಡಬೇಕು. ಆಮೇಲೆ 1 kg ಕ್ಯಾರೆಟ್ನ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ, ತುರಿದಿರೋದನ್ನು. ಸೊ ಎಲ್ಲದನ್ನು ಇದಕ್ಕೆ ನಾವು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಅದರ ಜೊತೆ ಹಸಿ ಶುಂಠಿ, ಆಮೇಲೆ ಖಾರ, ಆಮೇಲೆ ಕೊತ್ತಂಬರಿ ಒಂದು ಅರ್ಧ ಕಟ್ಟಷ್ಟು, ಇದೆಲ್ಲದನ್ನು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀವಿ. ಹಸಿ ಶುಂಠಿ ಬಂದು ಸುಮಾರು ಒಂದು 100 ಗ್ರಾಮಷ್ಟು ಸಾಕು. ಆಮೇಲೆ ನಿಮಗೆ ಹಸಿ ಮೆಣಸಿಕಾಯಿ ಬಂದು ಒಂದು 1/4 kg ಬೇಕಾಗುತ್ತೆ. ಅದ್ರ ಜೊತೆ ಒಂದು 2 ನಿಂಬೆ ಹಣ್ಣನ್ನು ನಾವು ಹಿಂಡ್ಕೋತಾ ಇದ್ದೀವಿ. ಇಲ್ಲಿ ದ್ರಾಕ್ಷಿ ಮತ್ತು ದಾಳಿಂಬೆನ ಮಿಕ್ಸ್ ಮಾಡ್ಕೋತಾರೆ. ನಾವಿಲ್ಲಿ ಯೂಸ್ ಮಾಡಿಲ್ಲ, ನೀವು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ಮಿಶ್ರಣ ಮಾಡಿರ್ತಕ್ಕಂಥ ಪಾನಕ, ಮಜ್ಜಿಗೆ ಹಾಗೂ ಕೋಸಂಬರಿ ಇವಾಗ ರೆಡಿಯಾಗಿದೆ. ಬನ್ನಿ ನೋಡೋಣ. ನೆಕ್ಸ್ಟು ನಾವು ಈ ಕೋಸಂಬರಿ ಮತ್ತು ಮಜ್ಜಿಗೆ, ಪಾನಕ ಆದ ತಕ್ಷಣ ಪೂಜೆಗೆ ಬರೋಣ. ಬನ್ನಿ, ನಾವು ಈ ಕಡೆ ನಮ್ಮದು ಕೋಸಂಬರಿ, ಪಾನಕ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಈ ಕಡೆ ನಮ್ಮದು ಇನ್ನೊಂದು ಟೀಮು ಪೂಜೆಗೆ ಬೇಕಾದಂಥ ತಯಾರಿಗಳನ್ನೆಲ್ಲ ಮಾಡ್ಕೋತಾಯಿದ್ರು. ಸೊ ಫೋಟೋನೆಲ್ಲ ತೊಗೊಂಡು ಅದಕ್ಕೆ ಹಾರ ಹಾಕೋದು, ಆಮೇಲೆ ಅಲಂಕಾರ ಮಾಡೋದು, ಇದೆಲ್ಲ ಮಾಡ್ಕೋತಾಯಿದ್ರು. ಸೊ ನಾವು ಆ ಕಡೆ ಕೋಸಂಬರಿ ಎಲ್ಲ ಕಂಪ್ಲೀಟ್ ಮಾಡಿ ಈ ಕಡೆ ಬರೋ ಅಷ್ಟೊತ್ತಿಗೆ ನಮ್ಮ ಪೂಜಾ ವ್ಯವಸ್ಥೆ ಕೂಡ ರೆಡಿಯಾಗಿತ್ತು. ಅಷ್ಟೊತ್ತಿಗೆ ನಮ್ಮ MD ಸರು, ಮೇಡಮ್ ಕೂಡ ಆಫೀಸಿಗೆ ಬಂದಿದ್ದರು.
ಬನ್ನಿ ಇವಾಗ ಪೂಜೆ ನೋಡ್ಕೊಂಬರೋಣ. ಮೊದಲನೇದಾಗಿ ನಮ್ಮ ಬಾಸು ಹಾಗೂ ಮೇಡಮ್ ಬಂದುಬಿಟ್ಟು ಪೂಜೆನ ಪ್ರಾರಂಭಿಸಿದರು. ನಾವು ಕೂಡ ಜಾಯ್ನ್ ಆದ್ವಿ. ಅಷ್ಟೊತ್ತಿಗೆ ನಮ್ಮ ಸಹಭಾಗಿಗಳು ಎಲ್ಲರೂ ಜಾಯ್ನ್ ಆದರು. ಅಷ್ಟೊತ್ತಿಗೆ ನೆಕ್ಸ್ಟ್ ಬಂದು ನಮ್ಮ ಪಂಚಾಕ್ಷರಿಯವರು ಮಂಗಳಾರತಿನ ಪ್ರಾರಂಭಿಸಿದರು. ಸೊ ಮಂಗಳಾರತಿನ ಮಾಡಿಬಿಟ್ಟು ಎಲ್ರಿಗೂ ಮಂಗಳಾರತಿ ಕೊಟ್ಟರು. ಸೊ ಮಂಗಳಾರತಿ ತೊಗೊಂಡು ನಾವು ಕೂಡ ದೇವ್ರ ನಮಸ್ಕಾರ ಮಾಡಿಕೊಂಡು ನಂತರ ನಮ್ಮ ಮಹಿಳಾ ಸಹೋದ್ಯೋಗಿಗಳು ಕೂಡ ಬಂದು ಪೂಜೆ ಮಾಡಿಕೊಂಡ್ರು, ಆರತಿ ತೊಗೊಂಡು. ಇಲ್ಲಿಗೆ ಎಲ್ಲರೂ ಆ ಶ್ರೀರಾಮನ ಕೃಪೆಗೆ ಪಾತ್ರರಾದರು. ದೇವರ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ಈ ನನ್ನ ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ.